ಬುಟ್ಟಿ ಒಳಗೆ ತಗೊಂಡು ತಲೆ ಮ್ಯಾಗ ಇಟ್ಕೊಂಡು ಹೊಂಟಳು ದಾರ್ಯಾಗ ಮಾಂಡಿಲ್ಯ ಋಷಿ ಅಂತೇಳಿ ಕನ್ನಡ ಬುಕ್ದಾಗ ಬರದಾರ. ಹೌದು. ಶಾಂಡಿಲ್ಯ ಋಷಿ ಅಂತೇಳಿ ಮರಾಠಿ ಬುಕ್ದಾಗ ಬರದಾರ. ಹೌದು ಹೌದು. ದಾರ್ಯಾಗ ಒಂದು ಆಲದ ಗಿಡ ಕಾಲ ಮ್ಯಾಗ ಕತ್ತರ ಕಾಲ ಹಾಕ್ಯಾನ, ತೆಳಗ ತಲಿ ಬಿಟ್ಟಾನ, ತಪ ಮಾಡ್ಲಿಕತ್ತಾನ. ಯಾರು? ಶಾಂಡಿಲ್ಯ ಋಷಿ. ಹೌದು. ಮಾಂಡಿಲ್ಯ ಋಷಿ ಯಾರ ನೋಡ್ರಿ, ತಪ ಮಾಡ್ಲಿಕತ್ತಾನ. ಈಕೆ ಬುಟ್ಟ್ಯಾಗ ತಗೊಂಡು ಹೋಗುವಾಗ ಗಂಡನ ಕಾಲ ಬುಟ್ಟೆನ ಹೊರಗೆ ಬಿದ್ದಾವ. ಹೌದು. ಹೋಗುವಾಗ ಕುಳ ಗಂಡನ ಕಾಲ ಋಷಿ ತೆಲಿಗೆ ಬಿಡಿತ್ತು. ಹೌದು. ಅವಾಗ ಋಷಿ ಎತ್ತರಾಗಿ ಮಾತಾಡ್ತಾನೆ. ಏನಂತೇಳಿ? ಏನತ್ತ? ನನ್ನ ತೆಲಿಗೆ ತಪ ಮಾಡುವಾಗ ಯಾವನ ಕಾಲ ಬಡದಾದ, ನಾಳೆ ಸೂರ್ಯ ಹೊಂಡೂರದಾಗ ಸೂರ್ಯ ಹೊಂಟಂದ್ರ ಅವನ ಶರೀರ 1000 ತುಕಡಿ ಆಗಲಿ ಅಂತೇಳಿ ಮಡದಿಗೆ ಕರ್ಕೊಂಡು ಬುಟ್ಟ್ಯಾಗ ಕೂತ ಆ ಪತಿಯನ್ನ ಬುಟ್ಟಿ ಒಳಗೆ ಕುಣಿಸ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೋಗೋ ಟೈಮ್ ಅದೊಳಗ ಮಾಂಡವ ಋಷಿ ಮ್ಯಾಲ ಕಾಲು ಮಾಡಿ ತೆಳಗ ಚಂಡ ಮಾಡಿ ತಪಶ್ಚರ್ಯ ಮಾಡ್ತಿದ್ದ. ಹೌದು. ನಿನಗೆ ಯಾರು ಇದನ್ನ ಹೇಳ್ಯಾರೋ ಏನ್ ನೀನ ಓದ್ಕೊಂಡು ಮಾತಾಡಕತ್ತಿದ್ವು? ನಿನಗೆ ಯಾರ್ಯಾರು ಇದನ್ನ ಹೇಳ್ಯಾರೋ ಏನ್ ನೀನ ತಿಳಿದು ಮಾತಾಡಕತ್ತಿದ್ವು? ಏನು ಓದ್ಕೊಂಡ್ರೆ ಎಂತದ? ಎಂತ ಪತಿವ್ರತ ಇದ್ದಳಂದ್ರ ತನ್ನ ಗಂಡ ಕುಳ್ಯಾಗಂಡಿದ್ದ, ಮಹಾರೋಗಿ ಇದ್ದ, ಕುಷ್ಠರೋಗಿ ಇದ್ದ. ಹೌದು. ಮಂಡಗಯ್ಯ ಮಂಡಗಾಲಿದ್ದು, ಮೈಯೆಲ್ಲ ಮಹಾರೋಗಿತ್ತು. ಹೌದು. ತನ್ನ ಗಂಡಗ ಬಿಟ್ಟು ಅನ್ಯ ಪರಪುರುಷರು 8 ಮಂದಿ ಅದಾರ, ಇವರೆಲ್ಲ ನನ್ನ ಬಂಧುಗಳ ಸಮಾನ ಅಂತೇಳಿ ಇಳೆ ಎತ್ತದಕ್ಕಿದ್ದಳಕ್ಕೆ. ಹೌದು ಹೌದು. ಅನಲಾದೇವಿ. ಹೌದು. ಅಂತ ನಿರ್ಧಾರ ಮಾಡದಕ್ಕೆ 8 ಮಂದಿ ಪರಪುರುಷರದಾರ, ಎಲ್ಲ ನನ್ನ ಅಣ್ಣತಮ್ಮರ ಸಮಾನ. ನನ್ನ ಗಂಡ ಕುಳ್ಯಾದಾನ, ಕುಷ್ಠರೋಗಿ ಅದಾನ, ಮಂಡಗಯ್ಯ ಮಂಡಗಾಲ ಅದಾವ ಅಂದ್ರೂ ಇವನ ಸಂಗಟೆ ಸಂಸಾರ ಮಾಡಬೇಕು. ಹೌದು ಹೌದು. ನೋಡಕ್ಕ ರೂಪ ಚಲುವಿಕೆ ಹೆಣ್ಮಗಳು ದೇವಲೋಕದಾಗ ರಂಭ, ಉರ್ವಶಿ, ತಿಲೋತ್ತಮ, ಉರ್ಮಿಳನು ಆಕಿನ ಮುಂದ ಬಾದ ಅಂತ ರೂಪಕ್ಕಿಂದು. ಹೌದು ಹೌದು. ಯಾರನ್ನ ನೋಡಿದ್ರ ಆಕೆ ನನಗೆ ಹೆಂಡತಿ ಆಗಬೇಕಂತೇಳಿ ಭಾವ ಬರ್ಬೇಕು. ಅಟ್ಟ ರೂಪ ಚಲುವಿಕೆ ಹೆಣ್ಮಗಳದು. ಹೌದು. ದಿನ ಗಂಡನ ಸೇವಾ ಮಾಡುತ್ತಿದ್ದಳು. ಹೌದು. ಒಂದು ದಿನ ಏನೈತ್ರಿ, ಏನಾಯ್ತು? ಅನಲಾದೇವಿ ಹುಲ್ಲು ಗುಂಪಾದಾಗ, ಅರಣ್ಯದೊಳಗ ಒಂದು ಹುಲ್ಲು ಗುಂಪಾದಾಗ ಸಂಸಾರ ಮಾಡ್ತಿಳು ಕುಳ್ಯಾ ಗಂಡಗೆ ತಗೊಂಡು. ಹೌದು. ಮನ್ಯಾಗ ಇರ್ಲಾರದ ಸಮಯದಾಗ ಆ ಮಂಡಗಯ್ಯ ಮಂಡಗಾಲ ಯಾನ ಗಂಡಿದ್ದು ನೋಡ್ರಿ. ಹೌದು. ಅವನ ಹೆಸರು ಹೆಳವಂಕ ಮುನಿ. ಹೌದು. ಅವ ತನ್ನ ಗುಡಿಸಲದಂದು ಸ್ವಲ್ಪ ಬಾಗಲ ಬಲ್ಲಿ ಹಂಗೆ ಹೊಸಗೋತ್ತು ಕುಂಡಿ ಹೊಸಗೋತ್ತು ಮುಂದೆ ಬಂದು ಕೂತಾನ. ಹೌದು. ಆ ಹುಲ್ಲು ಗುಂಪಾದ ಮುಂದಿಂದು ಒಬ್ಬಕ್ಕಿ ವೇಷಿ ಹೆಣ್ಮಗಳು ನಡ್ಕೊತ್ ಹೊಂಟಿಳು. ಹೌದು. ಯಾರು ಹೊಂಟಿರು? ವೇಷಿ ಹೆಣ್ಮಗಳು. ವೇಷಧಾರಿ ಕೆಟ್ಟ ಸುಮಾರು ಕೆಲಸ ಮಾಡುವಂತ ಹೆಣ್ಮಗಳು ಅಲ್ಲಿದ ಅಕ್ಕಿನ ಹುಲ್ಲು ಗುಂಪಾದ ಮುಂದಿನ 5 ಹೊಂಟಾಳ. ಹೌದು. ಗುಂಪಾದಾಗ ಹೆಂಡತಿ ಅನಲಾದೇವಿ ಇಲ್ಲ, ಇವಾರೆ ಕುಳ್ಯಾಗಂಡನ. ಹೌದು. ಹೆಳವಂಕ ಮುನಿ ಯಾನ ಮಾಡ್ದ? ಏನ್ ಮಾಡ್ದ? ಮನಸ್ಸು ಹೋಯ್ತಾ ಹೆಣ್ಮಗಳ ಮ್ಯಾಗ, ವೇಷ ಹೆಣ್ಮಗಳ ಮ್ಯಾಗ. ಹೌದು. ಹೆಂಡತಿಯರ ಮನ್ಯಾಗಿಲ್ಲ. ಹೌದು. ಅವಳರೇ ತನ್ನ ಮನೆಗೆ ಹೊಂಟಾಳ ಮುಂದಿನ 5. ಹೌದು. ನನ್ನ ಜೀವ ಇರುವವರೆಗೆ ನಾ ಒಂದು ದಿನ ಯಾಕಿರ್ಲಿ ಇಕ್ಕಿನ ಮಂಚಕ್ಕೆ ಕೂಡ್ಬೇಕನ್ನೋದು ಭಾವ ಗಂಡನಲ್ಲಿ ಬಂತು. ಹೌದು ಹೌದು. ಹೆಳವಂಕ ಮುನಿಯಲ್ಲಿ ಬಂತು, ಆಶೆ ಬಂತು. ಹೌದು. ಅನಲಾದೇವಿ ಬಂದಳು ನೋಡ್ರಿ ಹುಲ್ಲು ಗುಂಪಕ್ಕ. ಹೌದು. ಚರಿಗೆ ನೀರು ಕುಡ್ತಾಳ, ನೀರು ಕುಡಿಯಲಾದ, ಉಳ್ಳಕ್ಕ ಕುಡ್ತಾಳ, ಹೆಂಡತಿ ಉಣಲಾದ. ಹೌದು. ಹೇಳ್ತಾಳ, ನಾ ಇಲ್ಲದ ಸಮಯದಾಗ ಯಾರೇ ನಿಮಗ್ ಬಂದು ಯಾರ್ರಿ ಅಂದಾರಿ ಅನು. ಹೌದು ಹೌದು. ಏನತ್ತ ನಾಗ ಮನುಷ್ಯಗೆ ನುಸ್ಸಂಗ ಯಾರೇ ಮಾತಾಡ್ಯಾರಿ ಅನು. ಹೌದು. ಯಾರು ಏನಂದಿಲ್ಲ. ಹೌದು. ಯಾರು ಏನಂದಿಲ್ಲ ಅಂದ್ರ ಮತ್ತ ನೀವು ನನ್ನ ಮ್ಯಾಗ ಯಾಕೆ ಮುಣಸು ಕೊಟ್ಟಿದಿ? ಹೌದು. ಹೆಂಡತಿ ಕೇಳ್ತಾಳ ಗಂಡಗ, ಏ ಅನುಲೇ ನೋಡ್ರಿ ಹೆಂಡತಿಗೆ ಕೇಳ್ತಾನ, ಪ್ರಶ್ನೆ ಮಾಡ್ತಾನ. ಏನತ್ತ? ಅನುಲಾ, ನೀ ಪತಿವ್ರತ ಧರ್ಮದ ಹೆಣ್ಮಗಳು ಹೌದೋ ಏನ ಇಲ್ಲೋ ತಿಳಿ ಕೇಳ್ದ. ಹೌದು ಹೌದು. ಏನತ್ತಳ ಅನುಲಾದೇವಿ? ನಿಮ್ಮನ್ನ ಬಿಟ್ಟು ಅನ್ಯ ಪುರುಷರು ನನ್ನ ಕಣ್ಣಿಗೆ ಅಣತಂಬ್ರ ಕಾಣಿಸ್ತಾರ, ಇದು ನಿನ್ನ ಪಾದದ ಆಣೆ ಅಂತ ಹೇಳಿದಳು ಗಂಡಗ. ಹೌದು ಹೌದು. ಅವಾಗ ಗಂಡ ಹೇಳದಂಗ ಕೇಳೋದು ಪತಿವ್ರತ ಹೆಣ್ಮಗಳ ಧರ್ಮದ. ಹೌದು. ನನ್ನ ಮನಸ್ಸದಾಗ ಒಂದು ಇಚ್ಛೆ ಆಗ್ಯದ ಅನುಲಾದೇವಿ, ನಾ ಯಾನ ಬೇಡದ ಕುಡ್ತಿ ಅನ್ನಂಗ ನನ್ನ ಕೈ ಮುಟ್ಟಂದ. ಹೌದು ಹೌದು. ಏನತ್ತಳ ಅನುಲಾದೇವಿ? ಅವಾಗ ಅನುಲಾದೇವಿ ಅಂದಳು, ಏನ್ ಬೇಕು ಹೇಳಿ, ಬೇಡಿದು ನನ್ನ ಪ್ರಾಣ ಬೇಕಂದ್ರೂ ಕೊಡ್ತಂತೇಳಿ ಕೈ ಮುಟ್ಟ. ಹೌದು ಹೌದು. ಕೈ ಮುಟ್ಟದ ಬಳಕ ಹೇಳ್ತಾಳ, ನೀ ಇಲ್ಲದ ಸಮಯದಾಗ ಹುಲ್ಲು ಗುಂಪಾದ ಮುಂದಿಂದ ಒಬ್ಬ ಹೆಣ್ಮಗಳ 5 ಹೋಗ್ಯಾಳಕಿ ಯಾರ ನನಗೆ ಗೊತ್ತಿಲ್ಲ. ಹೌದು. ನೋಡ್ಲಿಕ್ಕೆ ಚಲುವಿಕೆ ಹೆಣ್ಮಗಳದಾಳ. ಹೌದು. ಆಕಿ ಯಾರದಾರ
ಪತ್ತೆ ಹಚ್ಚು ಅಕ್ಕಿನ ಮಂಚಕ್ಕೆ ನನಗೆ ಒಂದು ದಿನ ಕೂಡಿಸಿ ಬಾ ಅಂತ ಹೇಳ. ಹೌದು. ನೋಡ್ರಿ, ಪತಿವ್ರತ ಧರ್ಮದ ಹೆಣ್ಮಗಳು ಯಾರತ್ತಾಳ? ಏನಂದಳು? ಯಾರು ಹೈದು ಹೋಗಿರ್ಬೇಕಂತೇಳಿ ಸುಧಾವ್ ತೆಗೆದಳು. ಅಕ್ಕೇರಿ ವೇಷಿ ಹೆಣ್ಮಗಳಾಳ. ಹೌದು ಹೌದು. ನಸ್ಕಿನ 4 ಗಂಟೆಗೆ ಅನಲಾದೇವಿ ಹೋಗಿ ಆ ವೇಷಿ ಹೆಣ್ಮಗಳ ಮನಿ ಮುಂದೆ ಕಸ ಹೊಡೆದು ನೀರಿನ ಸಡ ಹಾಕಿ ರಂಗೋಲಿ ನೋಡ್ರಿ ಬಂಧುಗಳೇ, ಹೆಂಡಿಲಿ ಸಾರಿಸಿ ರಂಗೋಲಿ ಹಾಕಿ ಬರ್ಲಗತ್ತಳು ಪತಿವ್ರತ ಧರ್ಮದ ಹೆಣ್ಮಗಳು. ಹೌದು ಹೌದು. ವೇಷಿ ಹೆಣ್ಮಗಳ ಮನೆ ಮುಂದೆ ದಿನ ರಂಗೋಲಿ ಹಾಕಲಗತ್ತಳು. 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ಹೌದು. ವೇಷಿ ಹೆಣ್ಮಗಳು ತಿಳ್ಕೊಂಡ್ರು, ನಾ ಇಲ್ಲದ ಸಮಯದಾಗ ನನ್ನ ಮನಿ ಮುಂದೆ ನಾರೆ ಕೆಟ್ಟ ಸುಮಾರಿದ್ದ, ನನ್ನ ಮನಿ ಮುಂದೆ ಬಂದು ರಂಗೋಲಿ ಹಾಕಂತ ಹೆಣ್ಮಗಳು ಯಾರಿದ್ದಿರ್ಬೇಕು, ಇವತ್ತು ನಾ ಕಂಡು ಹಿಡಿಬೇಕಂದಲಕ್ಕಿ. ಹೌದು ಹೌದು, ನೋಡ್ಬೇಕು ಇವತ್ತಂದ್ರು. ಇವತ್ತು ಮುಖಬಾರದು ಅಂತ ಹೇಳಿದಳು. ಹಂಗೆ ಕಣ್ಣಾಗ ಎಣ್ಣೆ ಹಾಕೊಂಡು ಕುತ್ತಂಗ ಕುತ್ತಳು. ಹೌದು. ಅನಲಾದೇವಿ 4ಕ್ಕೆ ಹೋಗಿ ಕಸ ಹೊಡೆದು ಸಡಾ ಹೊಡೆದು ಹೆಂಡಿಲಿ ಸಾರಿಸಿ ರಂಗೋಲಿ ಹಾಕುತ್ತಿದ್ದಳು. ಈಕಿ ಬಂದು ವೇಷಿ ಹೆಣ್ಮಗಳ ಕೈ ಹಿಡಿತಾಳ ಅನಲಾದೇವಿ. ಹೌದು ಹೌದು. ಅನಲಾದೇವಿ ಹೇಳ್ತಾಳ, ತಾಯಿ ದೇವಿ, ನಿನ್ನಂತ ಮುತ್ತೈದಿ ಹೆಣ್ಮಗಳು ನನ್ನಂತ ವೇಷಿ ಮನಿ ಮುಂದೆ ಬರಬಾರ್ದವ್ವ, ಬರಬಾರ್ದು. ಹೌದು ಹೌದು. ಏನಂತಾಳ ಅನುಲಾದೇವಿ? ನಂದು ಇದ್ರಾಗ ಒಂದು ಸ್ವಾರ್ಥ ಅಂದಳಕಿ. ಅನುಲಾದೇವಿ ಹೇಳ್ತಾಳ, ನಂದು ಇದ್ರಾಗ ಒಂದು ಸ್ವಾರ್ಥ ಅದ. ನಿನ್ನ ಮನೆ ಮುಂದೆ ನಾ ರಂಗೋಲಿ ಹಾಕೋದು ಬಿಡ್ಬೇಕಂದ್ರ ನಾ ಯಾನ ಹೇಳ್ತಾನ, ಯಾನ ಬೇಡ್ತಾನ, ಬೇಡುದು ಕೊಡ್ತಾನಂಗ ನನ್ನ ಕೈ ಮುಟ್ಟು. ಹೌದು ಹೌದು. ಯಾನ ಬೇಕು ಹೇಳವ ಕೊಡ್ತೈತಿ ಕೈ ಮುಟ್ಟದಳು. ಹೌದು. ನಿನ್ನ ಬಲ್ಲಿ ಯಾನ ಶ್ರೀಮಂತಿಕೆ ಬೇಡ್ಲಿಕ್ಕೆ ಬಂದಿಲ್ಲ, ನಿನ್ನ ಬಲ್ಲಿ ರೊಕ್ಕ ರೂಪಾಯಿ ಬೇಡ್ಲಿಕ್ಕೆ ಬಂದಿಲ್ಲ. ಹೌದು. ನಾ ಇಲ್ಲದ ಸಮಯದಾಗ ಹುಲ್ಲು ಗುಂಪಾದಾಗ ನನ್ನ ಕುಳ್ಯ ಮಂಡಗಯ್ಯ ಮಂಡಗಾಲ ಕುಷ್ಠರೋಗಿ ಗಂಡದಾನ. ಹೌದು. ನೀ ನನ್ನ ಗಂಡನ ಮನಿ ನನ್ನ ಹುಲ್ಲು ಗುಂಪಾದ ಮಂದಿ ಹೈದು ಹೋಗುವಾಗ ನನ್ನ ಗಂಡನ ನೆದರಿಗೆ ನೀ ಬಿದ್ದಿದಿ. ಹೌದು. ನಿನ್ನ ಮ್ಯಾಗ ನನ್ನ ಗಂಡನ ನೆದರು ಹೋಗ್ಯದ, ನಿನ್ನ ಮ್ಯಾಗ ನನ್ನ ಗಂಡನ ಮನಸ್ಸು ಓದ್ತದ. ಹೌದು. ಒಂದು ರಾತ್ರಿ ಹಾಕಿರ್ಲಿ ನಿನ್ನ ಸಂಗಟ ನನ್ನ ಗಂಡಗ ಕುಡಿಸುವ ಅಂತೇಳಿ ಕೈ ಜೋಡಿಸ್ತಾಳ ಬಂಧುಗಳೇ. ಹೌದು ಹೌದು. ಏನಂತಾಳ ವೇಷಿ ಹೆಣ್ಮಗಳು? ಇದ್ಯಾನ ದೊಡ್ಡ ಮಾತದಂದ್ರಕಿ. ಹೌದು. ದಿನ ಎಷ್ಟೋ ಗಂಡಸ ಮಕ್ಕಳ ಸಂಗಟ ಕೂಡಿ ಕೆಡ್ತೀನ. ಹೌದು. ಯಾಕಾಗಲಿ ನಾಳಿಗೆ ಹಚ್ಚುತ್ತೆ ನೋಡ್ರಿ ಬಂಧುಗಳೇ, ಇದೇ ಚಲೋ. ಹೌದು. ನಾಳಿಗೆ ಹಚ್ಚುಟ್ ಅಂತ ಹೇಳಿ ಹೇಳ್ತಾಳ. ಹೇಳದ ಬಳಕ ಯಾಕಾಗಲ್ಲ ಅಂತೇಳಿ ಮನೆಗೆ ಬಂದಳು. ಮನೆಗೆ ಬಂದು ಒಂದು ಬುಟ್ಟಿ ತಗೊಂಡ್ರಿ. ಹೌದು. ಬುಟ್ಟಿ ತಗೊಂಡ್ಳು. ಬುಟ್ಟಿ ಒಳಗ ತನ್ನ ಮಂಡಗಯ್ಯ ಮಂಡಗಾಲಿನ ಗಂಡಗೆ ಕುಂಡ್ರಿಸ್ಕೊತಾಳ. ಹೌದು ಹೌದು. ಪತಿವ್ರತ ಹೆಣ್ಮಗಳು ಕುಳ್ಯ ಗಂಡ ಇದ್ದಂತ ಹೆಳವಂಕ ಮುನಿಗೆ ಬುಟ್ಟಿ ಒಳಗೆ ತಗೊಂಡು ತಲೆ ಮ್ಯಾಗ ಇಟ್ಕೊಂಡು ಹೊಂಟಳು ಹೊಂಟಳು ಹೊಂಟಳು. ದಾರ್ಯಾಗ ಮಾಂಡಿಲ್ಯ ಋಷಿ ಅಂತೇಳಿ ಕನ್ನಡ ಬುಕ್ದಾಗ ಬರದಾರ. ಹೌದು. ಶಾಂಡಿಲ್ಯ ಋಷಿ ಅಂತೇಳಿ ಮರಾಠಿ ಬುಕ್ದಾಗ ಬರದಾರ. ಹೌದು ಹೌದು. ದಾರ್ಯಾಗ ಒಂದು ಆಲದ ಗಿಡ ಕಾಲ ಮ್ಯಾಗ ಕತ್ತರ ಕಾಲ ಹಾಕ್ಯಾನ, ತೆಳಗ ತಲಿ ಬಿಟ್ಟಾನ, ತಪ ಮಾಡ್ಲಿಕತ್ತಾನ. ಯಾರು? ಶಾಂಡಿಲ್ಯ ಋಷಿ. ಹೌದು. ಮಾಂಡಿಲ್ಯ ಋಷಿ ಯಾರ ನೋಡ್ರಿ, ತಪ ಮಾಡ್ಲಿಕತ್ತಾನ. ಈಕಿ ಬುಟ್ಟ್ಯಾಗ ತಗೊಂಡು ಹೋಗುವಾಗ ಗಂಡನ ಕಾಲ ಬುಟ್ಟ್ಯಾನ ಹೊರಗೆ ಬಿದ್ದಾವ. ಹೌದು. ಹೋಗುವಾಗ ಕುಳ ಗಂಡನ ಕಾಲ ಋಷಿ ತೆಲಿಗೆ ಬಿಡಿತ್ತು. ಹೌದು. ಅವಾಗ ಋಷಿ ಎತ್ತರಾಗಿ ಮಾತಾಡ್ತಾನೆ. ಏನಂತೇಳಿ? ಏನತ್ತ? ನನ್ನ ತೆಲಿಗೆ ತಪ ಮಾಡುವಾಗ ಯಾವನ ಕಾಲ ಬಡದಾದ, ನಾಳೆ ಸೂರ್ಯ ಹೊಂಡೂರದಾಗ ಸೂರ್ಯ ಹೊಂಟಂದ್ರ ಅವನ ಶರೀರ 1000 ತುಕಡಿ ಆಗಲಿ ಅಂತೇಳಿ ಶ್ರಾಪ ಕೊಟ್ಟ. ಹೌದು ಹೌದು. ಈಕಿ ಅನಲಾದೇವಿ ಬುಟ್ಟ್ಯಾಗ ಹೊಂಟಿಳಲ್ಲ. ಹೌದು. ಬುಟ್ಟಿ ತೆಳಗೆ ಇಳಿಸಿದಳು. ಅನುಲಾದೇವಿ ನಾನು ಪತಿವ್ರತ ಧರ್ಮದಕ್ಕಿದ್ದಂದಳು. ಋಷಿಗೆ ಮಾತು ಕೊಡ್ತಾಳ. ಹೌದು. ಏನತ್ತ? ನನ್ನ ಗಂಡನ ಕಾಲ ತಿಳಿಲಾರ್ದೆ ನಿನ್ನ ತೆಲಿಗೆ ಬಡದಾದ, ನೀ ಶರೀರ 1000 ತುಕಡಿ ಆಗಲಿ ಸೂರ್ಯ ಹೊಂಟ ಬಳಕ ಅಂತೇಳಿ ಶ್ರಾಪ ಹಾಕಿದೆ, ಆಣಿ ಹಾಕಿದೆ. ಹೌದು. ನಾಳೆ ಸೂರ್ಯನೇ ಹೊಂಡಬಾರದು, ನನ್ನ ಪತಿವ್ರತ ಧರ್ಮದಾಗ ತಾಕತ್ತಿತ್ತಂದ್ರೆ ಸೂರ್ಯನೇ ಹೊಂಡಬಾರದು ಅಂತೇಳಿ ಸೂರ್ಯಾಗ ಆಣಿ ಹಾಕಿದಳು ಬಂಧುಗಳೇ. ಹೌದು ಹೌದು ಹೌದು. 3 ದಿನ 3 ಗಳಿಗೆ ಸೂರ್ಯ ಹೊಂಡಲಿಲ್ಲ. ಜಗತ್ತೆ ಕತ್ತಲಿ ಕೂತು. ಹೌದು. ಅಲ್ಲೋಳ ಕಲ್ಲೋಳ ನಂಡಿಗತ್ತು. ಹೌದು. ಅವಾಗ ಬ್ರಹ್ಮ ವಿಷ್ಣು ಮಹಾದೇವ ವಿಚಾರ ಮಾಡ್ತಾರ. ಹೌದು. ಬ್ರಹ್ಮ ವಿಷ್ಣು ಮಹಾದೇವ ವಿಚಾರ ಮಾಡಿದ್ರು. ಅನಲಾದೇವಿಯರಿ ಪತಿವ್ರತ ಹೆಣ್ಮಗಳ ಆಣಿ ಹಾಕ್ಯಾಳ, ಸೂರ್ಯರಿ ಹೊಂಡನಾಗ್ಯಾನ, ಅನಲಾದೇವಿ ಬಳಿ ಹೋಗು ನಡ್ರಿ ಅಂತೇಳಿ ಎಲ್ಲರೂ ಬಂದ್ರಿ ಅಲ್ಲೇ. ಹೌದು ಹೌದು. ತಾಯಿ ಸೂರ್ಯಾಗ ಆಣಿ ಹಾಕಿದಿ, ಹೊಳಿ ತಗೋ. ಹೌದು. ತಗೋಲಂದಳಕ್ಕಿ. ಯಾಕ? ಹೌದು. ಸೂರ್ಯ ಹೊಂಟಂದ್ರೆ ನನ್ನ ಗಂಡನ ಶರೀರ 1000 ತುಕಡಿ ಆಗತ್ತವೆ. ಹ್ಯಾಂಗ ಅಂದಳಕ್ಕಿ? ಹೌದು. ಏನತ್ತಾರ ಆಳ್ಯಾಗ? ನಿನ್ನ ಗಂಡಗ ಹೊಳಿ ಎಬ್ಸೋ ಜವಾಬ್ದಾರಿ ನಮ್ಮದಂದ್ರು ಅವ್ರು. ಹೌದು ಹೌದು. ಅವಾಗ 3 ಗಳಿಗೆ 3 ದಿನ 3 ಗಳಿಗೆ ಆಗಿತ್ತು. ಹೌದು. ಗಂಡಗ ಎಬಸ್ತಂತೇಳಿ ಯಾವಾಗ ಹತ್ತಾರ
ಅವಾಗ ಆಣಿ ಹಿಂದೆ ತುಕ್ಕೊಂಡಳು. ಹೌದು ಹೌದು ಆಣಿ ಹಿಂದೆ ತುಕ್ಕೊಂಡಳು. ಸೂರ್ಯ ಹೊಂಟ ಬುಟ್ಟ್ಯಾಗ ಶರೀರ 1000 ತುಕಡಿ ಆಯ್ತು. ಹುಳ್ಳಿ ಹೂವಿನ ಮಳಿ ಸುರಿಸಿದ್ರು. ಸುಶೀರ್ಭೂತಾಗಿ ಗಂಡ ಎದ್ದ ನೋಡ್ರಿ ಬಂಧುಗಳೇ. ಹೌದು 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 ಸುಶೀರ್ಭೂತಾಗಿ ಗಂಡ ಎದ್ದ. ನಿಮಗೊಂದು ವಿಶೇಷ ಮಾತು ಹೇಳುತ್ತಾ, ಹೌದಾ ಹೆಣ್ಮಕ್ಳಲ್ಲಿ ತಾಕತ್ ಏನದ, ಪತಿವ್ರತ ಧರ್ಮ ಇತ್ತಂದ್ರ ಎಂತ ತಾಕತ್ತದಂದ್ರ 3 ದಿನ 3 ಗಳಿಗೆ ಸೂರ್ಯಾಗ ತರಬುದಕ್ಕಾಗಿ ಜಗತ್ತದಾಗ 3.5 ತುಟ್ಟ್ಯದ ಬಂಧುಗಳೇ. ಅದು ಅನಲಾದೇವಿದಿಂದಾಗ್ಯದ ಬಂಧುಗಳೇ. ಹೌದು 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 ಯಾರಿಂದಾಗ್ಯದ? ಅನುಲಾದೇವಿದಿಂದ. ಅನಲಾದೇವಿದಿಂದಾಗ್ಯದ. ಹೌದು ಹೌದು ಅದಕ್ಕೆ ವಿಷಯ ಎಲ್ಲ ಇವತ್ತ ಹೊರಗ ಎಲ್ಲ ಬರುದದ. ಹೌದು ಯಾವ ಅನಲಾದೇವಿದು ಹಾ ಪತಿವ್ರತ ಧರ್ಮದಲ್ಲಿ ಅನಲಾದೇವಿ ವಿಷಯ ಮಾತಾಡಿದ. ಮಾತಾಡ್ಯಾರಲ್ರಿಪ್ಪ. ಯಲವಂಕ ಮುನಿ ಆ ಹೆಣ್ಣು ಮಗಳ ಅನಲಾದೇವಿಯ ಪತಿ. ಹೌದ್ ರಂಬೆ ಊರ್ವಶಿ ತಿಲೋತ್ತಮೆ ಹಾ ತ್ರಿಲೋಕ ಸುಂದರವಾಗಿರತಕ್ಕಂತ ಹೆಣ್ಣು ಮಗಳು. ಹೆಣ್ಣು ಮಗಳು. ಅಂತ ಹೆಣ್ಣು ಮಗಳು ಹಾ ಆ ಕೆಲವು ಮನುಷ್ಯನ ಲಗ್ನ ಆಗಬೇಕಾದ್ರ ಕಾರಣ ಏನು? ಹೌದು ಅದು ಬೇಕ್ರಲ್ಲ ಮೊದಲ. ನಡ್ಯಾಕ ಕಾಲಿಲ್ಲ ಅವಾಗ, ಹಾ ಮಂಡಗ ಇದಾವ. ಹಾ ಅಂತ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳ ಅಂತ ಒಬ್ಬ ವ್ಯಕ್ತಿನ ಲಗ್ನ ಆಗಬೇಕಾದ್ರ ಅದು ದೈವಕ್ಕೆ ತಿಳಿಬೇಕು. ತಿಳಿಬೇಕ್ರಲ್ಲ. ನಿನ್ನ ಹಲ್ಲಿಗೆ ಹೊಡೆದ್ಮೇಲೆ ಮುಂದಿನ ಅಡು ಬಿಸ್ತಾವ. ಸುಮ್ಕೊಂಡ್ರು. ಮುಂದ ಹಾ ತದನಂತರದಲ್ಲಿ ಸ್ವಲ್ಪ ಗದ್ದಲ ಮಾಡ್ಬೇಡ್ರಿ, ಸ್ವಲ್ಪ ಸಮಾಧಾನ ಕೇಳ್ರಿ. ನೀವು ಹೇಳ್ತನ್ರಿ. ಇಲ್ಲಿ ಏನು ವಿನಂತಿ ಅದಪ್ಪ ದೈವದಲ್ಲಿ ತಂದ್ರ, ಏನ್ರಿ? ಹಾಡುವಂತ ಮಾತಾಡುವಂತ ಒಬ್ಬ ಮಾಸ್ತರ್ನ ಬಾಯಿ ನಾ ಎದ್ದು ನಿಂತು ಮಾತಾಡಕತ್ತೀನಂತ ನಾ ದೊಡ್ಡವ ಅಲ್ಲ. ಹಾ ಹಾಡವನಕ್ಕಿಂತಲೂ ಮಾತಾಡವನಕ್ಕಿಂತಲೂ ಕುತ್ತ ಕೇಳವ್ರಿಗೆ 100 ಪಟ್ಟು ಚಾಣಾಕ್ಷತನ ಇರ್ತದ. ಇರ್ತತಲ್ರಿಪ್ಪ. ಯಾವ ವಿಷಯ ಎಲ್ಲಿ ಹೋಗ್ತದ, ಯಾವ ವಿಷಯ ಎಲ್ಲಿ ಬರ್ತದ, ಯಾವ ವಿಷಯ ತಪ್ಪಾಗ್ಯದ, ಯಾವ ವಿಷಯ ಒಪ್ಪಾಗ್ಯದ ತಿಳಿಯುವಂತ ಶಕ್ತಿ ನಿಮ್ಮಲ್ಲಿ ಅದ. ಆಯ್ತಲ್ರಿ. ಮಾತಾಡುವಂತ ಬಾಯಿ ನಮ್ಮದು ಕೆಳಗಿದ್ರು ಕೂಡ ಕೇಳುವಂತ ಕಿವಿ ನಿಮ್ಮ ಮ್ಯಾಲದಾವ. ಮ್ಯಾಲ್ದಾವ್ರಿಪ್ಪ. ನಿಮ್ಮಷ್ಟು ಶಾನ್ಯಾರ ನಾವಲ್ಲ. ಹೌದು. ಮುಂದೆ ಮಾತಾಡ್ಕೊತ ಆ ಒಬ್ಬ ಯಲವಂಕ ಮುನಿ ಹಾ ಒಬ್ಬ ವೇಷೆಯ ಮೇಲೆ ಆಶೆ ಮಾಡಿದ. ಹೌದು. ಮಡದಿಗೆ ಕರ್ಕೊಂಡು ಬುಟ್ಟ್ಯಾಗ ಕೂತ ಹಾ ಆ ಪತಿಯನ್ನ ಬುಟ್ಟಿ ಒಳಗೆ ಕುಣಿಸ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೋಗೋ ಟೈಮ್ ಅದೊಳಗ ಹಾ ಮಾಂಡವ ಋಷಿ ಮ್ಯಾಲ ಕಾಲು ಮಾಡಿ ತೆಳಗ ಚಂಡ ಮಾಡಿ ತಪಶ್ಚರ್ಯ ಮಾಡ್ತಿದ್ದ. ಹೌದು. ನಿನಗೆ ಯಾರು ಇದನ್ನ ಹೇಳ್ಯಾರೋ ಏನ್ ನೀನ ಓದ್ಕೊಂಡು ಮಾತಾಡಕತ್ತಿದ್ವು? ಹಾ ನಿನಗೆ ಯಾರು ಇದನ್ನ ಹೇಳ್ಯಾರೋ ಏನ್ ನೀನ ತಿಳಿದು ಮಾತಾಡಕತ್ತಿದ್ವು? ಏನು ಓದ್ಕೊಂಡ್ರೆ ಎಂತದ ಕೇಳ್ರಿ, ಇಲ್ಲಿ ವಿಷಯ ವಿಷಾಂತರ ಆಗಬಾರ್ದು. ಆಗ್ಬಾರ್ದಲ್ರಿಪ್ಪ. ಈ ಅನಲಾದೇವಿ ಯಾರು? ಯಾರ್ರಿಪ್ಪ ಅವರು? ಅತ್ರಿ ಋಷಿ ಮಡದಿ ಅನಸೂಯಾದೇವಿ ತಂಗಿ. ಹಾ ಹಾ ಕಿಲ್ಲೆತ್ತ ವಿಷಯ. ಅತ್ರಿ ಋಷಿಯ ಮಡದಿ ಅನಸೂಯಾದೇವಿ ತಂಗಿ ಅನಲಾದೇವಿ. ಅಂಡ್ಲಾದೇವಿ. ಸರೋವರದ ದಂಡಿಗೆ ಹಾ ನೀರ್ ತರಾಕ್ ಹೋದಂತ ಟೈಮ್ ಅದೊಳಗ ಋಷಿ ಮುನಿಗಳ ಹಾದಿ ನಡೆದಿದ್ರು. ಹೌದಲ್ರಿಪ್ಪ. ತುಂಬಿದ ಕೊಡವನ್ನ ಸರಿಸಿಟ್ಟು ಹಾ ಮುನಿಗಳ ಪಾದಿಗೆ ನಮಸ್ಕಾರ ಮಾಡಿದ್ರು. ಹಾ ತಲೆ ಮ್ಯಾಲ ಹಸ್ತಿಟ್ಟು ಎಳ ಮಗಳೇ ಅಂತಂದ್ರು. ಹೌದು. ಅನಲಾದೇವಿಯ ಹನಿ ಮೇಲೆ ಇದ್ದಿರ್ತಕ್ಕಂತ ಹನಿವಾರದ ಗೆರೆಯನ್ನ ನೋಡಿದ್ರ ಮಗಳ, ಹಾ ನಿನಗೊಂದು ಮಾತು ಹೇಳ್ತೀನಿ ಪಾಲಿಸ್ಯವ. ಹಾ ಹಾ ಏನ್ರಿಪ್ಪ ಅದು? ನೀನು ಬೆಳಗಿನ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಹಾ ಹನುಮಂತ ದೇವರಿಗೆ ಹೋಗು. ಹೋಗು. ಯಾವ ಪುರುಷನ ದರ್ಶನ ನಿನಗೆ ಮೊದಲಾಗ್ತದೋ ಅವನೇ ನಿನ್ನ ಪತಿ, ಅವನೇ ನಿನಗೆ ಗಂಡ ಆಗ್ತಾನ. ಈ ಮಾತು ನೆನಪಿನೊಳಗೆ ಇಟ್ಟುಕೋ ಅಂತೇಳಿ ಆ ಋಷಿ ಆಶೀರ್ವಾದ ಆಯ್ತು. ಹಾ 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 ಕಿಲ್ಲೆತ್ತ ವಿಷಯ ಅನ್ನೋ ಸಂಬಂಧ ಅನಲಾದೇವಿ ಬೆಳಗಿನ 4 ಗಂಟೆಗೆದ್ದು ಜಳಕ ಮಾಡಿ ದೇವರಿಗೆ ಬರ್ತಿದ್ಲು. ಹನುಮಂತ ದೇವರ ಗುಡಿ ಒಳಗ ಇವ ಯಲವಂಕ ಮುನಿ ಮಕ್ಕೊಂಡಿದ್ದ.
ಹಾ ಹಾ ಯಲವಂಕ ಮುನಿ ಮಕ್ಕೊಂಡಿದ್ದ. ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ ತಿರುಗಿ ನೋಡಿದ್ರೊಳಗ ಇದೇ ಪುರುಷನ ಎದುರಿಗೆ ಬಿದ್ದ. ಹೌದಲ್ರಿಪ್ಪ ಹೌದು ಹೌದ್ ಹೋಗಿ ಎಬಸ್ತಾಳ. ಏನ್ರಿ ಹೇಳ್ರಿ ಅಂದಾಗ ಯಲವಂಕ ಮುನಿ ಎದ್ದು ಕೂತ. ಹಾ ನೀ ಯಾರವ, ಯಾಕೆ ಬಂದಿದೆ ಅಂತಂದಾಗ ಹಾ ನಮಗೊಬ್ಬರ ಋಷಿಗಳ ಆಶೀರ್ವಾದ ಆಗ್ಯದ. ಹೌದ್ ಈ ಹನುಮಂತ ದೇವರಿಗೆ ದರ್ಶನಕ್ಕೆ ಬರುವ ಮುಂದೆ ಯಾವ ಪುರುಷನ ದರ್ಶನ ಆಗ್ತದ ಅವನೇ ನಿನ್ನ ಪತಿ ಅಂತ ಹೇಳ್ಯಾರ. ಮೊದಲ ದರ್ಶನ ನಿಮ್ಮದಾಗ್ಯದ, ನೀವೇ ನನ್ನ ಪತಿ, ನನ್ನ ಸತ್ಯ ಅಂತೇಳಿ ಸ್ವೀಕಾರ ಮಾಡ್ರಿ ಅಂತೇಳಿ ಮಾತು ಕೊಟ್ಟಳು. ಹಾ 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 ಆಗಿನ ಕಾಲದೊಳಗ ಹಾ ತಾಯಿ ತಂದಿ ಒಂದು ಕನ್ಯಾ ತೆಗದ್ರಂದ್ರ ಮಗನಿಗೆ ಹೌದ್ ಹಸಿ ಜಗಲಿ ಮ್ಯಾಲ ಹಂದರದ ಹಸಿ ಜಗಲಿ ಮ್ಯಾಗ ಮದುಮಗಳು ಮತ್ತು ಮದುಮಕ್ಕಳ ದರ್ಶನ ಆಗ್ತಿತ್ತು. ಅಲ್ಲೇ ನೋಡೋದ್ರಿ. ಅವಾಗ ನೋಡುದು ಹೌದ್ ತಾಯಿ ತಂದಿ ಯಾವ್ದು ತೆಗಿತಾರ ಅದನ್ನೇ ಲಗ್ನ ಮಾಡ್ಕೊಳ್ಳೋದು. ಅಂತ ಕಾಲಿತ್ತಾಗ. ಅಂತದಿತ್ತಲ್ರಿಪ್ಪ. ಈಗಿನ ಕಾಲದಾಗ ಹಂಗಿಲ್ಲ. ಹಾ ಹಾ ಡೊಮನಾಳದ ಹುಡುಗ ಹಾ ಒಂದು ಕಣ್ಣೂರಾಗ ಕನ್ಯಾ ಐತೆ ತಪ್ಪು ಹೇಳೋದಟ್ಟ ಕರೆಕ್ಟಾ. ಹಾ ಹಾ ಮೊದಲು ನನ್ನ ಫೋನಿಗೆ ಫೋಟೋ ಬಿಡತ್ ಹೇಳ್ರಿ ತಾರ. ವಾಟ್ಸಪ್ ಮಾಡ್ರಿ ಅವನು. ಕಾಲಮಾನ್ ಯಾಕೆ ಹಿಂಗ ಬಂದದ ಅಂತಂದ್ರ ತಾಯಂದ್ರೆ ಹಾ ನಗುವಂತ ವಿಷಯ ಅಲ್ಲ. ಹಾ ಋಷಿಗಳ ಆಡಿದ ಮಾತ ಉಸಿ ಹೋಗುದಿಲ್ಲ, ಸಿದ್ಧರ ಆಡಿದ ಮಾತ ಸುಳ್ಳಾಗುದಿಲ್ಲ. ಸುಳ್ಳಾಗುದಲ್ರಿ. ಇದು ಋಷಿಗಳ ಆಜ್ಞೆ ಮುಂದೆ ನನಗೇನೋ ಇರಬಹುದ ತಿಳ್ಕೊಂಡು ಇವ ಹೆಲವದಾನ, ಇವ ಕುಂಟದಾನ, ಹಾ ಇವನ ಕೈ ಮಂಡದಾವ ಅಂತ ವಿಚಾರ ಮಾಡ್ಲಿಲ್ಲ ಹೆಣ್ಮಗಳ. ಹಾ ಇದು ಮಹಾಪ್ರಸಾದ, ಹೌದು. ನನ್ನ ಪಾಲಿಗೆ ಬಂದದ್ದು ಪಂಚಾಮೃತ ತಿಳ್ಕೊಂಡು ಅವನೇ ಪತಿಯಾಗಿ ಸ್ವೀಕಾರ ಮಾಡಿದ್ಲು. ಹಾ ಹಾ ಮುಂದ ಮನೆಯಲ್ಲಿ ಮುಂದೆ ಹೊರಗೆ ಕಟ್ಟಿ ಮೇಲೆ ಕುಂತಿದ್ದ. ಓನ್ಯಾಗಿಂದ ಹಾಯ್ದ ಹೆಣ್ಮಗಳು ಹೊಂಟಿದ್ಲು, ವೇಷ ಹೆಣ್ಮಗಳ. ಹೌದು. ಆ ಹೆಣ್ಮಗಳ ಮ್ಯಾಗ ಇವನ ದೃಷ್ಟಿ ಹೋಯ್ತು. ಹಾ ಅವಾಗ ಇದನ್ನೆಲ್ಲ ಕತ್ತಿ ಹೇಳ್ಯಾನ ಪಿಂಟು ಮಾಸ್ತರ. ಹಾ ತದನಂತರದಲ್ಲಿ ಪತಿನ ಆಶೆ ಈಡೇರಿಸುವುದು ಸತ್ಯ ಧರ್ಮ. ಹಾ ಇವಾಗ ನಡ್ಯಾಕ ಬರ್ತಿದ್ದಿಲ್ಲ, ಬುಟ್ಟ್ಯಾಗ ಹಾಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೊಂಟಿದ್ಲು. ಇನ್ನು ಓನ್ಯಾಗ ಹಾದ್ ವಾದ್ನಿ ಅಂದ್ರ ಹಾ ಯಾರೇ ನೋಡಿದ್ರಂದ್ರ ಇದು ಅಲ್ಲ ತಿಳ್ಕೊಂಡು ಊರ್ ದಂಡಿ ಹಿಡ್ದ ಹಿಂಗ ಕಂತಾರದಾಗ ಗುಡ್ದಾಗ ಹಾದ್ ಹೊಂಟಿದ್ಲು. ಹೌದು. ಅಲ್ಲಿ ಮಾಂಡವ್ಯ ಋಷಿ ಮ್ಯಾಗ ಕಾಲ ಮಾಡಿ ತೆಳಗ ಚೆಂಡ ಮಾಡಿ ತಪ್ಪ ಮಾಡ್ತಿದ್ದಿಲ್ಲ. ಹಾ ಆ ಊರಾಗ ಏನಾಗಿತ್ತು ಅಂತ ಕೇಳಿದ್ರೆ 4 ಮಂದಿ ಕಳ್ಳರು ಬಂದ ಗೌಡ್ರ ಮನಿ ಹೊಡೆದಿದ್ರು. ಹೌದು. ಹೊಡೆದಂತ ಟೈಮದೊಳಗ ಗೌಡ್ರು ವಾಡ್ಯದಾಗಿನ ಜನ ಬೆನ್ನ ಹತ್ತಿದ್ರು. ಇನ್ನು ನನ್ನ ಮೇಲೆ ಬರ್ತೈತಿ ತಿಳ್ಕೊಂಡ್ರೆ 4 ಮಂದಿ ಕಳ್ಳರು ಏನ್ ಮಾಡಿದ್ರು, ಹಾ ಆ ತಂದಂತ ತುಡುಗಿನ ಆಸ್ತಿ ಎಲ್ಲಾ ಮಾಂಡವ ಋಷಿಯಲ್ಲಿ ತಪ್ಪ ಮಾಡಾಕ ಕೂತಿದ್ದ ಗಿಡಕ ಅವನ ಮುಂದೆ ಇಟ್ಟು ಹೋಗಿಬಿಟ್ರು ಅವ್ರು. ಹೌದು. ಊರ್ ಜನ ಎಲ್ಲ ಬತ್ತು ಇವನೇ ತುಡುಗ ಮಾಡ್ಯಾನ ತಿಳ್ಕೊಂಡು ಹಾ ಹಾ ಅದೇ ಗಿಡಕ್ಕೆ ಅವನ ಕಾಲ ಮ್ಯಾಲ ಮಾಡಿ ತೂಗ ಹಾಕಿದ್ರು. ಹೌದು. ಚೆಂಡ ತೆಳಗಾಯ್ತು. ಹಾ 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 ಅವನಿಗೆ ಅಂತ ಪ್ರಸಂಗ ಯಾಕೆ ಬತ್ತ ತಪ್ಪ ಮಾಡವನಿಗೆ ತಂದ್ರ ಹಾ ಹಾ 8 ವರ್ಷದ ಹುಡುಗಿದ್ದಾಗ ಹಾ ಹಾ ಒಂದು ಇರ್ಬಿಗೆ ಏನ್ ಮಾಡಿದ್ದ, ಒಂದು ಹುಲ್ಲು ಕಡ್ಡಿ ತಗೊಂಡು ಹಿಂದಿನ ದ್ವಾರದಾಗ ಚುಚ್ಚಿ ಬಿಟ್ಟಿದ್ದ. ಹಾ 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 ತಿಳಿತೈತ್ರಲ್ಲ ಹಿಂದಿನ ದ್ವಾರ ಅಂದ್ರ. ಹೌದು. ಚುಚ್ಚಿ ಬಿಟ್ಟಿದ್ದ. ಅದು ಏನು ಇರಿಬಿ ಎಷ್ಟು ಮರ ಅಂದಿತ್ತು. ಹಾ ಹಾ ಆಗಿನ ಕಾಲದಾಗ ಎನ್ನ ಆತ್ಮೀಯ ಬಂಧುಗಳೇ ತಂದೆಗಳು ಮಾಡಿದ ಮಕ್ಕಳು ತೀರ್ಸಿ ಹೋಗುವಂಕ ಕಾಲಿತ್ತು. ಇತ್ತಲ್ರಿಪ್ಪ. ಖರೆ ಈಗ ಈ ಶತಮಾನದಾಗ ಹಂಗಿಲ್ಲ. ಹಾ ಮುಂಜಾನಿಂದ ಹಿಡಿದ ಮಧ್ಯಾಹ್ನದವರೆಗೆ ಮಾಡೋದು, ಮಧ್ಯಾಹ್ನ ಮೇಲತ್ತ ನಾವು ನೀವು ಕುತ್ಕೊಂಡು ಒಂದು ಹೋಗುದು ನಾವು ಮಾಡಿದ್ದು. ನಾವು ಮಾಡಿದ್ ನಾವ ಉಂಡೆ ಹೋಗೋದು ಅಂತ ಕಾಲಮಾನ ಬಂದದ. ಹೌದ್. ಚಿಕ್ಕ ವಯಸ್ಸಿನೊಳಗ ಈ ಮಾಂಡವ್ಯ ಋಷಿ ಒಂದು ಇರ್ಬಿಗಿ ಹಾ ಹುಲ್ಲು ಕಡ್ಡಿ ತಗೊಂಡ ಹಿಂದ ಚುಚ್ಚಿದ್ದಕ್ಕಾಗಿ ಅದು ಮರ ಅಂದಿತ್ತು. ಹಾ, ಹಾ. ಅದೇ ಶಾಪ ಬಂದು ಇಲ್ಲಿ ತಟ್ಟಬೇಕಾಯ್ತು. ಹೌದ್ ಹೌದ್ರಿಪ್ಪ ಹೌದು. ಮಾಂಡವ್ಯ ಋಷಿ ತಪ ಮಾಡು ಜಾಗದಾಗ ಅದನ್ನೆಲ್ಲ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಒಗದು ಕಳ್ರು ತಪ್ಪಿಸ್ಕೊಂಡು ಹೋಗಿಬಿಟ್ರು. ಹಾ ಗೌಡ್ರು ವಾಡ್ಯದಾಗಿನ ಜನ ಬಂದ ಹಿಂಗ ಒಬ್ಬ ಋಷಿನೇ ತುಡುಗ ಮಾಡ್ಯಾನ ತಂದಾಗ ಅವನಿಗೆ ಬಿಡಬೇಡ್ರಿ, ಮ್ಯಾಲ ಏರ್ ಹಾಕ್ರಿ. ಹೌದು. ಅವನಿಗೆ ಬುದ್ಧಿ ಬರ್ಬೇಕು, ಹಂಗ ಬಿಡಬೇಡ್ರಿ. ಅವನಿಗೆ ಹಿಂದಿನ ಜಾಗದಾಗ ಹಾರಿ ಹೊಡ್ರಿ. ಹೋ, 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 ಹೋ. ಪಿಂಟು ಮಾಸ್ತರ ಹಿಂಗದು ವಿಷಯ. ಹಾ ವಿಷಯ ಹಾಳು ಮಾಡಬೇಡ. ಹಾಳು ಮಾಡಬೇಡ್ರಿ ವಿಷಯ. ಕಾಲು ಕಟ್ಟಿ ಟೊಂಗಿಗೆ ಜೋತ್ ಬಿಟ್ರು, ಚೆಂಡ ತೆಳಗಾಯ್ತು, ಹಾರಿ ಹೊಡೆದ್ರಿ ಹಿಂದ ಗುದೋದ್ದವ್ರದಾಗ. ಹೋ, 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 ಹೋ. ಆ ತಾಪಿ ಹೆಚ್ಚಾಗಿ ಅವ ಒದರ್ತಿದ್ದ. ರಾತ್ರಿ ಬಾರದಾಗ ಅಂಡ್ಲಾದೇವಿ ಗಂಡನ ತಗೊಂಡು ಬುಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಹೊಂಟಿದ್ಲು. ಹೌದಲ್ರಿಪ್ಪ ಹೌದು. ಅವಾಗ ಈ ಮಾಂಡವ್ಯ ಋಷಿ ಬುಟ್ಟಿ, ಈ ಒಂದು ಯಲವಂಕ ಮುನಿ ಬುಟ್ಟಿ ಮಾಂಡವ್ಯ ಋಷಿ ತಲೆಗೆ ಬಿಡಿತು. ಹಾ ಏನು ಬಡಿತಲ್ಲ ಅವಾಗ ತಾಪ ಹೆಚ್ಚಾಗಿತ್ತು. ಈ ಬುಟ್ಟಿ ಬಡದು ಏನು ಅಳಿಗಾಡಿದ, ಹಾರಿ ಹೊಡೆತ ಹೆಚ್ಚಾಯ್ತು. ಹೌದಲ್ರಿಪ್ಪ ಹೌದು. ತಾಪ ಹೆಚ್ಚಾಗಿ ಏನ್ ಮಾಡಿದ, ಯಾವ ನನಗೆ ಒದ್ದಿರೋ ಹೊತ್ತೇರಿದ್ರೆ ಅವನು 1000 ಹೋಲಾಗಿ ಬೀಳಿ ಅಂದ ಮೊದಲ ತಾಪಾಗಿತ್ತು. ಹೌದಲ್ರಿಪ್ಪ ಹೌದು ಹೌದು. ಹಿಂಗ ಒಳಗ ವಿಷಾಂತರ ಮಾಡಬೇಡ ಕತ್ತಿ. ಹಾ
ಕಸ ತಿನ್ನು ಬದಲು ತುಸು ತಿನ್ನಕರೆ ಅಡಿಗೆ ಸ್ವಚ್ಛ ಇರ್ಬೇಕು. ಸ್ವಚ್ಛ ಆಗ್ಬೇಕಲ್ರಿಪ್ಪ.